ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಮುಗ್ದಿದೆ. ಸೊ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ರಸಲ್ ಮೇನಿಯಾ ಮುಗ್ದಿ ಈಗ ಹಾಲ್ ಆಫ್ ಫೇಮ್ ನಡೀತಾ ಇದೆ. ಲಿಟ್ರಲಿ ಆಲ್ ಆಫ್ ಫೇಮ್ ಮಾತ್ರ ಸಖತ್ತಾಗಿ ನಡೀತಾ ಇದೆ ಅಂತಾನೆ ಹೇಳ್ಬಹುದು. ಏನೇ ಆಗಲಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋಣ. ಸೊ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಕೆವಿನ್ ಓವೆನ್ ಶೋ ನೋಡೋದಕ್ಕೆ ಸಿಗುತ್ತೆ. ಇವತ್ತಿನ ಕೆವಿನ್ ಓವೆನ್ ಶೋಗೆ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ ಅಂತಾನೆ ಹೇಳ್ಬಹುದು. ಇವರಿಬ್ರು ಕೂಡ ಬಂದ್ಬಿಟ್ಟು ನಮ್ಮ ಕೆವಿನ್ ಓವೆನ್ಸ್ ಅವರು ಹಾಕೊಂಡಿರ್ತಕ್ಕಂತಹ ಟಿ ಶರ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಲೋಗನ್ ಪೋಲ್ ವರ್ಸ್ಟ್, ರ್ಯಾಂಡಿ ಆರ್ಟನ್ ಬೆಸ್ಟ್ ಅಂತ ಬರ್ಕೊಂಡು ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ಸಡನ್ ಆಗಿ ನಮಗೆ ಟಿವಿ ಸ್ಕ್ರೀನ್ ಮೇಲೆ ಅಂದ್ರೆ ಅಲ್ಲಿರ್ತಕ್ಕಂತಹ ಸ್ಕ್ರೀನ್ ಮೇಲೆ ನಮ್ಮ ಲೋಗನ್ ಪೋಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಲೋಗನ್ ಪೋಲ್ ಅವರು ರಸಲ್ ಮೇನಿಯಾ ಸೆಟ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬಹುದು. ರಸಲ್ ಮೇನಿಯಾ ನಡೀತಿರ್ತಕ್ಕಂತಹ ಸ್ಟೇಡಿಯಂ ನ ಪಕ್ಕದಲ್ಲಿ ಇರುವಂತಹ ಎರೆನಾದಲ್ಲಿ ಇವತ್ತಿನ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಡಬ್ಲ್ಯೂ ಅವರು ಅರ್ಜೆಂಟ್ ಆಗಿ ಸ್ಟೇಜ್ ನು ಕೂಡ ಬಿಲ್ಡ್ ಮಾಡಿರಲಿಲ್ಲ. ಸೊ ಲೋಗನ್ ಪೋಲ್ ಅವರು ಅಲ್ಲಿಂದ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಇಬ್ರು ಇಡಿಯಟ್ಸ್ ಗಳು ಅಲ್ಲೋಗಿ ಕೂತ್ಕೊಂಡು ಟಾಕ್ ಶೋ ಮಾಡ್ತಾ ಇದ್ದೀರಾ, ಬಟ್ ನಾನು ಇಲ್ಲಿ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ರಸಲ್ ಮೇನಿಯಾದಲ್ಲಿ ಅಂತ ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ಕೆವಿನ್ ಓವೆನ್ಸ್ ಆಗಿ ರ್ಯಾಂಡಿ ಆರ್ಟನ್ ಅವರು ಅವನ್ನಂತೂ ಬಿಡೋದು ಬೇಡ, ಅಲ್ಲೇ ಹೋಗಿ ಹುಡಿಕೊಂಡು ಹೊಡೆಯೋಣ ಅಂತ ಓಡೋಗ್ತಾರೆ ಅಂತಾನೆ ಹೇಳ್ಬಹುದು ನಮ್ಮ ಲೋಗನ್ ಪೋಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ರಿಂಗ್ ಸಂಧಿಯಿಂದ ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಕೆವಿನ್ ಓವೆನ್ಸ್ ಆಗಿ ರ್ಯಾಂಡಿ ಆರ್ಟನ್ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಈ ಕಡೆ ನಮ್ಮ ಕೆವಿನ್ ಓವೆನ್ಸ್ ಆಗಿ ರ್ಯಾಂಡಿ ಆರ್ಟನ್ ಅವರು ಒಂದು ಕಾರ್ ಇರುತ್ತೆ, ಅದರಲ್ಲಿ ರಸಲ್ ಮೇನಿಯಾ ಎರೆನಾಗೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿಗೆ ಇವತ್ತಿನ ಶೋನ ಪ್ರಾರಂಭ ಆಗುತ್ತೆ. ಸೊ ಒಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಡಬ್ಲ್ಯೂ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನ ಪ್ರಾರಂಭ ಮಾಡಿದ್ರು. ಇದಾದ್ಮೇಲೆ ನಮಗೆ ಆಂಡ್ರೆ ದ ಜಾಯಿಂಟ್ ಬ್ಯಾಟಲ್ ರಾಯಲ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್ ಸಖತ್ತು ಕಾಟಾಚಾರಕ್ಕೆ ಮಾಡಿದ್ರು ಅಂತ ಅನ್ಕೋತೀನಿ ಈ ಒಂದು ಬ್ಯಾಟಲ್ ರಾಯಲ್ ನ. ಯಾಕಂದ್ರೆ ಏನು ಕಾರ್ಡ್ ನ ಅನೌನ್ಸ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ಜನ ನಮಗೆ ಈ ಬ್ಯಾಟಲ್ ರಾಯಲ್ ಅಲ್ಲೇ ನೋಡೋದಕ್ಕೆ ಸಿಗ್ಲಿಲ್ಲ. ಆಂಡ್ರಾದೆ ಎಲ್ಲಿದ್ರು ಗುರು? ಶಿನ್ಸ್ಕೆ ನಾಕಮುರಾ ಅವ್ರು ಇದ್ರ? ಮರ್ತೋಗಿದೆ, ಯಾಕಂದ್ರೆ ಅಷ್ಟು ಕೆಡ್ದಾಗಿತ್ತು. ಅಂಡ್ ಅದೇ ಸುಮ್ಮನೆ ಏನೋ ಮಾಡಬೇಕು ಗುರು, ಆಂಡ್ರಾ ದ ಜಾಯಿಂಟ್ ನಡೆಸ್ಕೊಂಡು ಬಂದಿದ್ವಿ ಪದ್ಧತಿ, ಅದನ್ನ ಈಗಲೂ ಕೂಡ ಮಾಡಬೇಕು. ಸೊ ಏನೋ ಒಂದು ವರ್ಷಕ್ಕೊಂದ್ಸತಿ ಕೋಳಿ ಕುಯ್ತಾರಲ್ಲ ಅದೇ ಥರ ಕುಯ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನನಗಂತೂ ತುಂಬಾನೇ ಬೇಜಾರಾಯಿತು ಈ ಒಂದು ಪ್ರೆಸ್ಟೀಜಿಯಸ್ ಬ್ಯಾಟಲ್ ರಾಯಲ್ನ ಡಬ್ಲ್ಯೂ ಅವರು ಈ ರೀತಿ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರಲ್ಲ ಅಂತ. ಅಂಡ್ ಒಮಾಸ್ ಕೂಡ ಇದ್ರು ಗುರು ಇದರಲ್ಲಿ. ನಮ್ಮ ಒಮಾಸ್ ಅವ್ರನ್ನ ಯಾವಾಗ ಎಲಿಮಿನೇಟ್ ಮಾಡಿದ್ರು ಅದರಲ್ಲಿ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಮುಗಿದ ಕೂಡಲೇ ಒಮಾಸ್ ಅವರೇ ಇಲ್ಲ, ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಲಿಟ್ರಲಿ ಫುಲ್ಲು ಕಾಟಾಚಾರವಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಬ್ಯಾಟಲ್ ರಾಯಲ್ನ ನಮ್ಮ ಬ್ರಾನ್ಸನ್ ರೀಡ್ ಅವರು ಗೆದ್ದಿದ್ದಾರೆ, ಕಡೆದಾಗಿ ನಮ್ಮ ಐವಾರ್ ಅವ್ರನ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ. ಲಿಟ್ರಲಿ ನನಗಂತೂ ತುಂಬಾನೇ ಬೇಜಾರಾಯಿತು ಡಬ್ಲ್ಯೂ ಈ ಒಂದು ಡಿಸಿಷನ್ ಇಂದ. ವಿನ್ನರ್ ಡಿಸಿಷನ್ ಇಂದ ಬೇಜಾರಾಗಿಲ್ಲ, ಬಟ್ ಈ ಬ್ಯಾಟಲ್ ರಾಯಲ್ನ ನಡೆಸ್ತಲ್ಲ ಆ ಒಂದು ಡಿಸಿಷನ್ ಇಂದ ತುಂಬಾನೇ ಬೇಜಾರಾಯಿತು. ಸೊ ಏನೇ ಆಗಲಿ ಕಂಗ್ರಾಚುಲೇಷನ್ಸ್ ತಿಳಿಸ್ಬೇಕು ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ. ಇದಾದ್ಮೇಲೆ ನಮಗೆ ಲೋಗನ್ ಪೋಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ರಸಲ್ ಮೇನಿಯಾ ಸೆಟ್ ಅಲ್ಲಿ ಇದ್ದಂತಹ ನಮ್ಮ ಲೋಗನ್ ಪೋಲ್ ಅವರು ಸಡನ್ ಆಗಿ ಸ್ಮ್ಯಾಕ್ ಡೌನ್ ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಲೋಗನ್ ಪೋಲ್ ಅವರು ಸ್ಮ್ಯಾಕ್ ಡೌನ್ ಕ್ರೌಡ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಬರ್ತಾರೆ, ಒಂದು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಸ್ಕ್ರೀನ್ ಮೇಲೆ ನಮಗೆ ಆಸ್ಟಿನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅವ್ರನ್ನ ರಸಲ್ ಮೇನಿಯಾ ಸೆಟ್ ಗೆ ಹಿಂಬಾಲಿಸ್ಕೊಂಡು ಹೋಗಿರ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಸರ್ಪ್ರೈಸಿಂಗ್ಲಿ ರಸಲ್ ಮೇನಿಯಾ ಸೆಟ್ ಅಲ್ಲಿ ಯಾರು ಕೂಡ ಇರೋದಿಲ್ಲ. ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅಲ್ಲಿ ಕಾಣಿಸೋದಿಲ್ಲ. ಎಲ್ಲೋದ್ರು ಅಂತ ನಾವು ನೋಡಿದ್ರೆ ಸ್ಮ್ಯಾಕ್ ಡೌನ್ ರಿಂಗ್ ಕೆಳಗಡೆಯಿಂದ ನಮಗೆ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪೌಲ್ ಅವರು ಭಯ ಪಡ್ತಾರೆ, ಓಡೋಗೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರು ಅವ್ರನ್ನ ಇಟ್ಕೊಂಡು ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ರಿಂಗ್ ಒಳಗಡೆ ಕರ್ಕೊಬಂದ್ಬಿಟ್ಟು ನಮ್ಮ ಕೆವಿನ್ ಓವೆನ್ಸ್ ಅವರ ಒಂದು ಸ್ಟನ್ನರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರ್ಯಾಂಡಿ ಆರ್ಟನ್ ಅವರ ಒಂದು RKO ಕೂಡ ಲೋಗನ್ ಪೌಲ್ ಅವರಿಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಅವರು ಏನೋ ಇವ್ರ ನಡುವೆ ಒಂದು ಫ್ಯೂಡ್ ನ ಬಿಲ್ಡ್ ಮಾಡಬೇಕು, ಅದಕ್ಕೋಸ್ಕರ ಫೈನಲ್ ಆಗಿ ಈ ರೀತಿ ಬಿಲ್ಡ್ ಮಾಡಿದ್ದಾರೆ. ಇದರಲ್ಲಿ ಆಗಿದ್ದು ಮಾತ್ರ ನಮ್ಮ ಗ್ರೇಸನ್ ವಾಲರ್ ಹಾಗೆ ಆಸ್ಟಿನ್ ಥಿಯರಿ ಅವರು. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕಾರ್ಲಿಟೋ ಹಾಗೆ ನಮ್ಮ ಡ್ರ್ಯಾಗನ್ ಲೀ ಅವರು ನೋಡೋದಕ್ಕೆ ಸಿಗ್ತಾರೆ. ಡ್ರ್ಯಾಗನ್ ಲೀ ಅವರ ಮೇಲೆ ಯಾರೋ ಒಬ್ರು ಅಟ್ಯಾಕ್ ಮಾಡಿರ್ತಾರೆ. ಅಟ್ಯಾಕ್ ಮಾಡಿದವರು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ, ಬಟ್ ನಮ್ಮ ಕಾರ್ಲಿಟೋ ಅವರು ಹೇಳ್ತಾ ಇರ್ತಾರೆ ಲಿಗಾಡೋ ಡೆಲ್ ಫಂಟಾಸ್ಮಾ ಅವರು ಅಟ್ಯಾಕ್ ಮಾಡಿದ್ರು ಅಂತ. ಬಟ್ ಐ ಥಿಂಕ್ ಇಲ್ಲಿ ನಮ್ಮ ಕಾರ್ಲಿಟೋ ಅವರೇ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಕಾರ್ಲಿಟೋ ಅವರಿಗೆ ರೇ ಮಿಸ್ಟೀರಿಯೋ ಅವರು ರಸಲ್ ಮೇನಿಯಾದಲ್ಲಿ ನನ್ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಚೂಸ್ ಮಾಡಲಿಲ್ಲ ಅನ್ನೋ ಒಂದು ಕಿಚ್ಚು ಇನ್ನೂ ಕೂಡ ನಮ್ಮ ಕಾರ್ಲಿಟೋ ಅವರಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಪ್ರಾಬಬ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಅನ್ಕೋತೀನಿ. ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಇದಕ್ಕೆ ಟೀಸರ್ಸ್ಗಳನ್ನು ಕೂಡ ಡಬ್ಲ್ಯೂ ಅವರು ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನಮಗೆ ಲೆಪೋಸ್ ಹಾಗೆ ನಮ್ಮ ಜಲೀನಾ ವೇಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಇರ್ತಾರೆ. ಅಂಡ್ ಆ ಕಡೆ ನಮ್ಮ ಎಸ್ಕೋಬಾರ್, ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಅಂಡ್ರಾದೆ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಲೆಪೋಸ್ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು.
ಸೊ ನಮ್ಮ ಲೆಪೋಸ್ ಅವರು ವಿನ್ ಆದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಸ್ಕೋಬರ್ ಸೇರ್ಕೊಂಡು ರೇ ಮಿಸ್ಟೀರಿಯೋ ಅವರ ಮೇಲೆ ಬ್ರೂಟಲ್ ಹಾಕಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆಂಡ್ರಾದೆ ಅವ್ರಿಗೂ ಕೂಡ ಬಾ ನೀನು ಅಟ್ಯಾಕ್ ಮಾಡು ಅಂದಾಗ ನಮಗೆ ಇಲ್ಲಿ ಆಂಡ್ರಾದೆ ಅವರ ಒಂದು ಟರ್ನ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಆಂಡ್ರಾದೆ ಅವರು ಉಲ್ಟಾ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಸ್ಕೋಬರ್ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದಾದ್ಮೇಲೆ ಅವರು ಹೇಳ್ತಾರೆ ನಾನು ರೇ ಮಿಸ್ಟೀರಿಯೋ ಅವರ ಟೀಮ್ ಅಲ್ಲಿ ಇದ್ದೀನಿ ಅಂತ. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಡ್ರ್ಯಾಗನ್ ಲೀ ಅವರ ಬದಲು ರಸಲ್ ಮೇನಿಯಾದಲ್ಲಿ ನೀನು ನನ್ನ ಪಾರ್ಟ್ನರ್ ಆಗುವಂತ ಹೇಳ್ತಾ ಇರ್ತಾರೆ ಆಂಡ್ರಾದೆ ಅವರಿಗೆ. ಅಂಡ್ ಅದನ್ನ ಕೋಪದಿಂದ ನಮ್ಮ ಕಾರ್ಲಿಟೋ ಅವರು ಕೇಳಿಸ್ಕೊತಾ ಇರ್ತಾರೆ. ಪ್ರಾಬಬ್ಲಿ ಗೈಸ್ ರಸಲ್ ಮೇನಿಯಾದಲ್ಲಿ ನಮಗೆ ಕಾರ್ಲಿಟೋ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗ್ಬಹುದು. ಅಂಡ್ ಅವರು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಇದಾದ್ಮೇಲೆ ನಮಗೆ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ವರ್ಸಸ್ ನಮ್ಮ ಟೈಲರ್ ಬಿಟೆ ಹಾಗೆ ಪೀಟ್ ಡೌನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ಅಲ್ಲಿ ನಮ್ಮ ಟೈಲರ್ ಬಿಟೆ ಹಾಗೆ ಪೀಟ್ ಡೌನ್ ಅವರು ವಿನ್ ಆಗ್ತಾರೆ. ಗೆದ್ದ ಕೂಡಲೇ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಬಂದ್ಬಿಟ್ಟು ಈ ಟೀಮ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಫ್ಕೋರ್ಸ್ ಇವರ ಲ್ಯಾಡರ್ ಮ್ಯಾಚ್ ಗೆ ಡಬ್ಲ್ಯೂ ಅವರು ಬಿಲ್ಡ್ ಮಾಡೋದಕ್ಕೋಸ್ಕರ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಈ ರೀತಿ ಒಂದು ಆಂಗಲ್ ನ ತೋರಿಸಿದೆ. ಇದಾದ್ಮೇಲೆ ನಮಗೆ ಎಲೆನೈಟ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಎಲೆನೈಟ್ ಅವರು ಹೇಳ್ತಾ ಇರ್ತಾರೆ ಫಿನಾಮಿನಲ್ 1 ಎಜೆ ಸ್ಟೈಲ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಬಟ್ ಎಜೆ ಸ್ಟೈಲು ಫಿನಾಮಿನಲ್ 1 ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇಲ್ಲ, ನನ್ನನ್ನು ನೋಡಿ ಎದುರುಕೊಂಡು ಹೋಗ್ತಾ ಇದ್ದಾನೆ. ಬಟ್ ರಸಲ್ ಮೇನಿಯಾದಲ್ಲಿ ಓಡೋಗೋದಕ್ಕೆ ಜಾಗ ಇಲ್ಲ ಅಂತ ನಮ್ಮ ಎಲೆನೈಟ್ ಅವರು ಕೂಡ ಎಜೆ ಸ್ಟೈಲ್ ಅವರ ಮೇಲೆ ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ವರ್ಸಸ್ ಸೋಲೋ ಸಿಕೋವಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ಇನ್ನೇನು ಗೆಲ್ಲೋದಕ್ಕೆ ಹೋಗ್ತಾ ಇರ್ತಾರೆ. ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಒಂದು ಫ್ಲಾಶ್ ನು ಕೂಡ ಕನೆಕ್ಟ್ ಮಾಡಿರ್ತಾರೆ. ಬಟ್ ಸಡನ್ ಆಗಿ ನಮಗೆ ಜಿಮ್ಮಿ ಉಸೋ ಅವರು ನೋಡೋದಕ್ಕೆ ಸಿಕ್ಕಿ ಜಿಮ್ಮಿ ಉಸೋ ಅವರು ಜೇ ಉಸೋ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಹಾಗೆ ಜಿಮ್ಮಿ ಉಸೋ ಅವರು ಜೇ ಉಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ನಮ್ಮ ಜೇ ಉಸೋ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಹಾಗೆ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ಬಂದ್ಬಿಟ್ಟು ನಮ್ಮ ಜೇ ಉಸೋ ಅವ್ರನ್ನ ಕಾಪಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರು ಮಂಡೇ ನೈಟ್ ರಾನ ರಿವೆಂಜ್ ಕೂಡ ತಗೊಂಡಿದ್ದಾರೆ. ಎಸ್ ನಮ್ಮ ಕೋಡಿ ರೋಡ್ಸ್ ಅವರು ಬೆಲ್ಟ್ ನ ತಗೊಂಡು ಯಾವ ರೀತಿ ರಾಕ್ ಹಾಗೆ ರೋಮನ್ ರೈನ್ಸ್ ಅವರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇ ರೀತಿ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರು ಇವತ್ತು ಸೋಲೋ ಸಿಕೋವಾ ಹಾಗೆ ಜಿಮ್ಮಿ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮಧ್ಯದಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಎಸ್ಕೇಪ್ ಆಗಿಬಿಡ್ತಾರೆ. ಬಟ್ ನಮ್ಮ ಜಿಮ್ಮಿ ಉಸೋ ಅವ್ರನ್ನ ಜೇ ಉಸೋ ಅವರು ಮತ್ತೆ ಹೊಡ್ಕೊ ಬಂದ್ಬಿಟ್ಟು ರಿಂಗ್ ಒಳಗಡೆ ಹಾಕ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರು ಬೆಲ್ಟ್ ಅಲ್ಲಿ ಸರಿಯಾಗಿ ಬಾರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಪ್ರೋಮೋನು ಕೂಡ ಕಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ನಾನು ರಸಲ್ ಮೇನಿಯಾದಲ್ಲಿ ರಾಕ್ ಅವರಿಗೆ ಎಷ್ಟು ಹಾರ್ಡ್ ಆಗಿ ಸ್ಲಾಪ್ ಮಾಡ್ತೀನಿ ಅಂದ್ರೆ ಅವನ ತಲೆಯಿಂದ ಅವನ ಈಗೋ ಹೊರಗಡೆ ಬರಬೇಕು. ಅಂಡ್ ನಾನು ಅವನಿಗೆ ಪೀಪಲ್ ಚಾಂಪಿಯನ್ ಅಂದ್ರೆ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತೀನಿ. ಅಂಡ್ ರಸಲ್ ಮೇನಿಯಾದಲ್ಲಿ ನಾನು ಬ್ಲಡ್ ಲೈನ್ ಫೌಂಡೇಶನ್ ನ ಕೆಡವಾಗ್ತೀನಿ. ಅಂಡ್ ರಸಲ್ ಮೇನಿಯಾದಲ್ಲಿ ನಾನು ನನ್ನನ್ನ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಜನಗಳಿಗೋಸ್ಕರ ರಸಲ್ ಮೇನಿಯಾದಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಡಿಥ್ರೋನ್ ಮಾಡಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ ಆಗ್ತೀನಿ. ಸೊ ರಸಲ್ ಮೇನಿಯಾದಲ್ಲಿ ಒಂದು ಸ್ಟೋರಿ ಎಂಡ್ ಆದ್ರೆ ರಸಲ್ ಮೇನಿಯಾ ಮುಗಿದ್ಮೇಲೆ ಇನ್ನ ಒಂದು ಸ್ಟೋರಿ ಪ್ರಾರಂಭನ ನಾನು ಮಾಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಅದ್ಭುತವಾಗಿ ಪ್ರೋಮೋನ ಕಟ್ ಮಾಡ್ತಾರೆ. ಲಿಟ್ರಲಿ ಗೈಸ್ ಸಖತ್ತಾಗಿತ್ತು. ಒಳ್ಳೆ ಗೋ ಹೋಮ್ ಶೋನ ಡಬ್ಲ್ಯೂ ಅವರು ಬುಕ್ ಮಾಡಿದ್ದಾರೆ ರಸಲ್ ಮೇನಿಯಾಗೆ. ಇದಾದ್ಮೇಲೆ ಹಾಲ್ ಆಫ್ ಫೇಮ್ ಇದೆ. ಹಾಲ್ ಆಫ್ ಫೇಮ್ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸದಿಂದ ಬರೋದು ಲೇಟ್ ಆಗುತ್ತೆ. ಆದ್ರೂ ಕೂಡ ಟ್ರೈ ಮಾಡ್ತೀನಿ ಹೈಲೈಟ್ಸ್ ನ ಹೇಳೋದಕ್ಕೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.